ಇನ್ನು ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಮತ್ತು ನಟಿ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಇನ್ನು ಇಂಥ ನಟಿ ಭಾಳ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದ್ರು. ಆದರೆ ಸಾವನ್ನಪ್ಪ ಒಂದು ಸಂದರ್ಭ ಮಾತ್ರ ನಿಜಕ್ಕೂ ಭಯಾನಕವಾಗಿತ್ತು ಅಂತಲೇ ಹೇಳ್ಬೋದು. ಹೌದು, ಅವರೇ ಮಾಡಿಕೊಂಡಿದ್ದ ಕೆಲವೊಂದು ಸಮಸ್ಯೆಗಳಿಂದಾಗಿ ಮತ್ತು ಆರ್ಥಿಕವಾಗಿ ಸಮಸ್ಯೆ ಇತ್ತು, ಅವಕಾಶಗಳು ಇಲ್ಲದಂಥ ಕಾರಣವಾಗಿ ನಿರ್ಮಾಪಕರು ಮತ್ತು ನಿರ್ದೇಶಕರು ಜೊತೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳಲ್ಲಿ ತೊಡಗಿದ್ದರಿಂದ ಈ ರೀತಿ ಘಟನೆ ನಡೆಯಿತು ಅಂತಲೂ ಸಹ ಹೇಳಲಾಗ್ತದೆ. ಮತ್ತು ಇವರ ಸೌಂದರ್ಯ ಇವರಿಗೆ ಮುಳುವಾಯಿತು ಅಂತ ಕೂಡ ಹೇಳಲಾಗ್ತದೆ. ಹಾಗಾದರೆ ಯಾರಪ್ಪ ಈ ನಟಿ ಏನಾಯಿತು ಈಗ ನೋಡ್ತಾ ಬಂದರೆ, ಇವರು ನಿಶಾ ನೂರ್ ಅವರು. ನಿಶಾ ನೂರ್ನ ಅವ್ರನ್ನ ಆ ಫೋಟೋನ ಕೊನೆಯ ದಿನಗಳ ಫೋಟೋನ ಹಾಕಲು ಸಾಧ್ಯವಿಲ್ಲ. ಅದನ್ನು ನೀವು ಗೂಗಲ್ನಲ್ಲಿ ಹೋಗಿ ನಿಶಾ ನೂರ್ ಅಂತ ಹೊಡೆದ್ರೆ ಅವರ ಫೋಟೋ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಎಷ್ಟು ಭಯಾನಕವಾಗಿತ್ತು ಅಂತಂದರೆ, ಅವರು ಮೈಯಲ್ಲಿಂದ ಮೂಳೆಗಳು ಕೂಡ ಕಾಣಿಸೋಂಥ ಪರಿಸ್ಥಿತಿ ಬಂದಿತ್ತು. ಸಂಪೂರ್ಣವಾಗಿ ಸ್ಕೆಲಿಟನ್ ರೂಪದಲ್ಲಿ ಅವರು ಇದ್ದರು ಅಂತ ಹೇಳ್ಬೋದು. ನೋಡೋಕ್ಕೆ ಕೂಡ ಇಷ್ಟು ಮುದ್ದಾಗಿದ್ದಂಥ ಈ ನಟಿ ಮಲಯಾಳಂ ಮತ್ತು ಬಾಲಿವುಡ್ನಲ್ಲಿ ಮತ್ತು ತಮಿಳಿನಲ್ಲಿ ಕೂಡ ಇವರು ಅಭಿನಯಗಳು ಮಾಡಿದರು. ರಜನಿಕಾಂತ್, ಕಮಲ್ ಹಾಸನ್ ಅಂತ ಮೇಯರ್ ನಟರೊಂದಿಗೆ ಅಭಿನಯಿಸಿ ಹೆಸರು ಕೂಡ ಮಾಡಿದಂಥ ನಟಿ 2008ರಲ್ಲಿ ದುರಂತ ಅಂತ ಕಾಣ್ತಾರೆ. ಸದ್ಯ ದುರಂತ ನಡೆದು ಈ 20 ವರ್ಷಗಳ ಕಳೀತಾ ಬಂತು ಅಂತ ಹೇಳ್ಬೋದು. ಆದರೂ ಕೂಡ ನಿಶಾ ನೂರ್ ಸಾವನ್ನಪ್ಪಿದಂತೂ ಇಂದಿಗೂ ಕೂಡ ಎಷ್ಟೋ ಚಿತ್ರರಂಗದ ನಟ ನಟಿಯರು ಕೂಡ ನೆನೆಯುತ್ತಾರೆ ಅಂತ ಸಹ ಹೇಳ್ಬೋದು ಸ್ನೇಹಿತರೆ.